ಬಾಗಲಕೋಟೆ ದಾವಣಗೆರೆ ಎರಡು ಬಹಳ ಚೆನ್ನಾಗಿದೆ. ಮೊಬೈಲ್ ಎತ್ತಳ ಸೈಡ್ಗೆ ಕಾರ್ಯಕರ್ತರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೂ ಹೋಗಿ ಗ್ಯಾರಂಟಿ ಬಗ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿಯಿಂದ ಬೇರೆ ಬಿಜೆಪಿ ಓಟ್ ಹಾಕೋದು ಕೂಡ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಗ್ಯಾರಂಟಿ ಉಳಿಸ್ಕೋಬೇಕು. ಈ ಬೆಲೆ ಏರಿಕೆಯಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಅದನ್ನ ಸ್ಮರಿಸ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಮತ್ತೇನು ಓಟ್ ಅದಕ್ಕಿಂತ ಹೇಳ್ತಾರೆ ನಾವು ಸಂಜೆ ಕೇರಳ ಪ್ರವಾಸ ಕೇರಳ ಹೋಗಬೇಕಾಗ್ತದೆ. 2 days ಹೋಗ್ಬಿಟ್ಟು ಬಂದು ಈಗ ಅದಾದ್ಮೇಲೆ ದಾವಣಗೆರೆ ಸರ್ ಗ್ಯಾಸ್ ಎಲೆಕ್ಷನ್ ಆಗ್ತಾ ಇರುವಂತದ್ದು ಸರ್ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಗ್ಯಾಸ್ ಸರಿಯಾಗಿ ಸಿಗ್ತಿಲ್ಲ ಅಂತ ಪಾಪ ಆಟೋ ಡ್ರೈವರ್ಸ್ಗೆ ಟ್ರಾನ್ಸ್ಪೋರ್ಟೇಷನ್ ಎದುರಾಗ್ತಾ ಇದೆ. ಆಟೋಗೆ ಹೋಟೆಲ್ಗೆ ಮೊಬೈಲ್ ಹಾಕಲ್ಲ ಮನೆಗಳಿಗೆ ಬೇರೆ ಹೊರಗಡೆ ಹೋಗಿ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು. ಆಟೋ ಚಾಲಕರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ಗ್ಯಾಸ್ ಪೂರೈಕೆ ಮಾಡಿ. ನಾವು ನಂಬಿಕೆ ಏನಿಲ್ಲ ಕೇಂದ್ರ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ನೀತಿ ಮುಂಜಾಗ್ರತೆ ಮಾಡಬೇಕಾಯ್ತು. ವಿಫಲ ಆಗಿದೆ. ಇನ್ಯಾಕೆ ಬಿಜೆಪಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಬಿಜೆಪಿ ಹೇಳ್ಬೇಕು ನಮ್ಮಿಂದ ತೊಂದರೆ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಬೇಕು ಜನರಿಗೆ. ಅವ್ರು ಮಾಡಿದ ತೊಂದರೆನೆಲ್ಲ ಮುಚ್ಕೊಳ್ತಾ ಇದ್ದಾರೆ. ಸರ್, ಸಿಎಂ ಹೇಳಿದ್ರು ದಾವಣಗೆರೆಗೆ ಬಂದು ಪ್ರಚಾರ ಮಾಡಿ ಅಂತ. ಆದ್ರೆ ವೇಣುಗೋಪಾಲ್ ಅವ್ರು ಬಿಡ್ತಾ ಇಲ್ಲ, ಕೇರಳದಲ್ಲಿ ಪ್ರಚಾರ ಮಾಡಿ ಅಂತಿದ್ದಾರೆ ಅಂತ ನಿನ್ನೆ ಜಮೀರ್ ಅವ್ರು ಹೇಳಿದ್ದಾರೆ. ಗೊತ್ತಿಲ್ಲಮ್ಮ, ಕಾಂಗ್ರೆಸ್ ಪಾರ್ಟಿ ಯಾರಿದ್ದ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.